ಇನ್ನು ಸುಂಟರಗಾಳಿ ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ, ಹಾಸ್ಯ ಕಲಾವಿದರು ಅಂತ ಹೇಳ್ಬೋದು. ಇನ್ನು ಕೆಲವು ಸುಂಟರಗಾಳಿ ಮಾತ್ರವಲ್ಲದೆ ಮಸ್ತ್ ಮಜಾ ಮಾಡಿ ಸಾಕಷ್ಟು ಕಾಮಿಡಿ ಸಿನಿಮಾಗಳಲ್ಲಿ ಕೂಡ ಅತಿ ಹೆಚ್ಚಾಗಿ ಇವರು ಕಾಣಿಸ್ಕೊಳ್ತಿದ್ರು ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಅವ್ರು ಮಾತ್ರದಲ್ಲದೆ ಸುದೀಪ್ ಇರ್ಬೋದು, ಈಗಿನ ಕಾಲದ ನಟ ಎಲ್ಲ ನಟರೊಂದಿಗೆ ಕಾಣಿಸ್ಕೊಂಡಿದ್ದಂಥ ಹೆಗ್ಗಳಿಕೆ ಸಹಿತ ಯಶ್ ಅವ್ರ ಜೊತೆ ಕೂಡ ಅಭಿನಯಿಸಿದರು. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದರು. ಸಾಧಕ ಕೆಲವರಿಗಂತೂ ಆಪ್ತ ಸ್ನೇಹಿತರಾಗಿದ್ದರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ತೀವ್ರವಾದ ಹೃದಯಾಘಾತವಾಗಿ ಮತ್ತು ಫ್ಯಾಟ್ ಸರ್ಜರಿಯಿಂದ ತೊಂದರೆಯಾಗಿ ಕೊನೆಯುಸಿರೆಳೆದಂಥ ಘಟನೆ ಮತ್ತು ಕನ್ನಡದಲ್ಲಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂಥ ಬುಲೆಟ್ ಪ್ರಕಾಶ್ ಅವರು ಇದೀಗ ನಿಧನರಾಗಿರುವಂಥದ್ದು ನಡೆದಿರುವಂಥದ್ದು. ಇನ್ನು ಬುಲೆಟ್ ಪ್ರಕಾಶ್ ಅವರು ಚಿತ್ರರಂಗದ ತಮ್ಮದೇ ಆದಂಥ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದರು ಬುಲೆಟ್ ಪ್ರಕಾಶ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು ನಡೆದಿರುವಂಥ ಘಟನೆ. ಇನ್ನು ಇದೀಗ ಬಂದಂಥ ಅತಿ ದೊಡ್ಡ ಆಘಾತ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳಲಾಗ್ತದೆ ಸ್ನೇಹಿತರೆ. ಏಕೆಂದರೆ ಚಿತ್ರರಂಗದ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಒಳ್ಳೆ ಸಾಕಷ್ಟು ಸುಮಾರು 160 ಅಧಿಕ ಸಿನಿಮಾಗಳು ಅಭಿನಯಿಸಿದ ಬುಲೆಟ್ ಪ್ರಕಾಶ್ ಅವರು ಫ್ಯಾಟ್ ಸರ್ಜರಿಯಿಂದ ತೊಂದರೆ ಆದಂಥ ಸೈಡ್ ಎಫೆಕ್ಟಿಂದ ಆದ ತೊಂದರೆಯಿಂದ ಅವರ ಜೀವವೇ ಹೋಗಿದೆ ಅಂತ ಹೇಳ್ಬೋದು. ಸೊ ಇದರಿಂದ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ.